ಬೆಂಗಳೂರಿಗೆ 600 ಚಿಲ್ಲರೆ ಆಗಿದೆ. ಹಾಸನ ಟು ಬೆಂಗಳೂರು, ಬೇಲೂರಿಂದ ಬಿಳಿಕೆರೆವರೆಗೆ ಸುಮಾರು 2,000 ಕೋಟಿ ಈಗಾಗಲೇ ಗಡ್ಕರಿಯಲ್ಲಿ ಬಂದೇ ಪೂಜೆ ಮಾಡೋದಿಲ್ಲ. ಇವೆಲ್ಲ ವರ್ಕನ್ನು ಕೆಲಸ ಶುರು ಮಾಡ್ತಾರೆ. ಇನ್ನೊಂದು ಶಾರ್ಟ್ಲಿ ಅದನ್ನು ಎಡೆಗುಂಡಳ್ಳಿಯಿಂದ ಬಿಳಿಕೆರೆದು ಶಾರ್ಟ್ಲಿ ಟೆಂಡರ್ ಕರೀತಾರೆ, ಎಲ್ಲ ರೆಡಿ ಆಗ್ತದೆ. ಇನ್ನು ಬಾಕಿ ಏನು ರೈಲ್ವೆ ಫ್ಲಾಟ್ ಬರೋದು ಅಕ್ವೇಷನ್ ಕೊಡಿಸಿದ್ದೀನಿ. ಮಸ್ತ್ ಸೈಡ್ ಲ್ಯಾಂಡ್ ಇದು ಅಂಡರ್ ಪಾಸ್ ಅದು ಈಗ ಟೆಂಡರ್ ಕರೆದವ್ರೆ. ಮಸ್ತ್ ಸೈಡ್ ಹತ್ರ ಒಂದು ಫ್ಲೈಓವರ್ ಮಾಡೋಕ್ಕೆ ಅಂತ ಮಾಡ್ತಾ ಇದ್ದೀನಿ. ಅಂಗರಳ್ಳಿ ಫ್ಲೈಓವರ್, ಅಂಗರಳ್ಳಿದು ಫ್ಲೈಓವರ್ 40 ಪಕ್ಕದಲ್ಲಿ ಇನ್ನೊಂದು ಮಾಡ್ತಾರೆ. ಅದು ನ್ಯಾಷನಲ್ ಇದೆ. ಫ್ಲೈಓವರ್ ಅದು 34 ಕೋಟಿ. ಈ ಕಡೆ ಪಕ್ಕ ಬರುತ್ತೆ, ಸಾಮಿಲ್ ಕಡೆ. ಇದನ್ನು ಸರ್ವ್ ಮಾಡ್ತಾರೆ. ಇದು ಟೌನ್ 29 ಕೋಟಿ ಈಗ ಸ್ಟಾರ್ಟ್ ಮಾಡ್ತಾರೆ. 4-5 ದಿವಸ ಶುರು ಮಾಡ್ತಾರೆ. ಅಲ್ಲ, ಇವಾಗ ನಡೀತಾ ಮತ್ತು ಅಗಲೀಕರಣ ಆಗುತ್ತೆ. ಯಾವುದು ನಾನು ಸುಮ್ಮನೆ ರೈತರಿಗೆಲ್ಲ ಯಾಕೆ ಹೊಂದಬೇಕು, ನಮ್ಗೆ ಯಾಕಪ್ಪ ಅವ್ರಿಗೆಲ್ಲ ಸುಮ್ಮನೆ ಬಯಸ್ಕೊಂಡು ಕಾಂಕ್ರೀಟ್ ರೋಡು ಎಷ್ಟು ಭೂಮಿ ಎಷ್ಟು ಬರುತ್ತೆ, ಇಲಾಖೆಯಲ್ಲಿ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾತ್ರ ನಾವು ಇದು ಮಾಡ್ಬೋದು. ಪೂರ್ತಿ ಕಾಂಕ್ರೀಟ್ 29 ಕೋಟಿ ಇದೆ. ಅದೆಲ್ಲ ಹಿಂದೆ ಅಪ್ರೂವ್ ಮಾಡಿಸಿದ್ವಿ. ಮಾಡಲೇ ಇಲ್ಲ ನೀವು. ಅದಕ್ಕೂ ಒಂದು ಸ್ವಲ್ಪ ರಜೆ ಮಾಡೋಕ್ಕೆ ಚೀಳು ಪಾಳು ಎಲ್ಲ ಹಾವು ಇಲ್ಲ. ಅದಕ್ಕೇನಾಯ್ತು ಏನಾಯ್ತು, ಆ ಟ್ರೈನ್ನ ಕ್ಲೀನ್ ಮಾಡೋಕ್ಕೆ ಕನಿಷ್ಠ ಒಂದು 2 ಕೋಟಿ ಬೇಕಾದ್ರು. ಅದೆಲ್ಲ ಸ್ಲ್ಯಾಬ್ ಎಲ್ಲ ಕಟ್ ಮಾಡಿ ತೆಗೆದು ಒಂದು 2 ಕೋಟಿ ರೂಪಾಯಿ ಬೇಕಾಯ್ತದೆ. ಅದನ್ನು ಮಾಡಿಸ್ತೀನಿ. ಏನು ನೀನೇ ನೋಡ್ತಾ ಇದ್ದೀವಿ, ಯಾವ 10 ರೂಪಾಯಿ ಗ್ರಾಂಟ್ ಕೊಡ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರದಿಂದ ತಂದಿದೆ ಗ್ರಾಂಟ್, ಇಲ್ಲಿದಲ್ಲ ಇದು. ಆಗ MP ಅವರು ನಾನು ಟೋಟಲ್ ಸೇರಿ ಮಾಡಿ ತಂದಿದ್ವಿ. ಜಿಲ್ಲಾ ಬ್ಯಾಂಕ್ನ ಸುಮಾರು 22 ವರ್ಷ ಅಧ್ಯಕ್ಷರಾಗಿ ಸದಸ್ಯರಾಗಿ ಅವರು ಅವರದೇ ಆದಂಥ ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಅವರು ತೀರೋಗಿರೋದು ನಮ್ಮ ಪಕ್ಷಕ್ಕೆ ಒಂದು ಆಘಾತ ತಂದಿದೆ ಅಂತ ಹೇಳಬೇಕಾಗುತ್ತೆ. ಅವರು ಈ ಪಕ್ಷಕ್ಕೋಸ್ಕರ ಸುಮಾರು 40 ವರ್ಷಗಳ ಕಾಲ ಸೇವೆ ಮಾಡಿದರು. ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದರು, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಆಗಿದ್ದರು. ಅವ್ರದ್ದೇ ಆದಂಥ ಕೊಡುಗೆ ಜಿಲ್ಲೆಗೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬ ಈ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿ ಅವರಿಗೆ ಕಣ್ಣಲ್ಲಿ ಹೇಳ್ತೇನೆ.